ಎಲ್ಲರಿಗೂ ನಮಸ್ಕಾರ ಗೆಳೆಯರೇ. ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ವೆಲ್. ಸೊ ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಇವತ್ತು ನಾವು SP ರೋಡ್ ಕಡೆ ಹೋಗ್ತಾ ಇದ್ದೀವಿ. ಒಂದೆರಡು ಕೆಲಸ ಆಯಿತು, ಸೊ ಎರಡು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ವೆದರ್ ಅಂತೂ ಬ್ಯೂಟಿಫುಲ್ ಆಗಿದೆ. ಮಳೆ ಬರೋ ಥರ ಇತ್ತು, ಬಟ್ ಐ ಥಿಂಕ್ ಪಾಸಿಬ್ಲಿ ಬರಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ ಈಗ. ಸೊ ನೋಡೋಣ ಹೌ ಇಟ್ ಗೋಸ್ ಅಂತ. ಟೈಮ್ ಆಗಿದೆ ಅರೌಂಡ್ 3 ಗಂಟೆ. ಸೊ 3 ಗಂಟೆಗೆ ಊಟ ಮಾಡ್ಕೊಂಡು ಆರಾಮಾಗಿ ಹೊರಡ್ತಾ ಇದ್ದೀನಿ. ಸೊ SP ರೋಡ್ ಹತ್ರ ಪಾಸಿಬ್ಲಿ ಟ್ರಾಫಿಕ್ ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ಸಲ್ಲಿ. ನೋಡೋಣ ಏನಾಗುತ್ತೆ ಅಂತ ಮುಂದೆ. ಸೊ ನಮ್ಮ ಲೆಫ್ಟ್ ಸೈಡ್ ಕಾಣಿಸಿರುವಂತಹ ಪಾಲಿಟೆಕ್ನಿಕ್ ಕಾಲೇಜ್ನ ಕಟ್ಟಿಸಿರೋದು ನಮ್ಮ ಸರ್ ವಿಶ್ವೇಶ್ವರಯ್ಯ ಅವರಂತೆ. ಸೊ ಅವರಿಗೆ ಬರ್ತಿದ್ದಂಥ ಸಂಬಳದಲ್ಲಿ ಎಷ್ಟೊಂದು ದುಡ್ಡು ಉಳಿದಿದ್ದಾಗ ಉಳಿದಿದ್ದ ಸಂಬಳದಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರು ಈ ಥರ ಒಂದು ಕಾಲೇಜ್ ಕಟ್ಟಿದ್ರೆ ಒಳ್ಳೆದಾಗುತ್ತೆ ಅಂತ ಕಟ್ಟಿಸಿರೋದು. ಐ ಥಿಂಕ್ ನಮ್ಮ ಮೈಸೂರು ರಾಜರು ಹಾಗೂ ದಿವಾನರ ಒಂದು ಕೊಡುಗೆ ತುಂಬ ಅಪಾರವಾದದ್ದು ಅಂತ ಹೇಳ್ಬೋದು. ಸೊ ನೀವು ನೋಡ್ಬೋದು, ನಮ್ಮ ಬಲಭಾಗದಲ್ಲಿರೋದು UVC ತಾಂತ್ರಿಕ ವಿಶ್ವವಿದ್ಯಾಲಯ. ಇದು ಇಂಜಿನಿಯರಿಂಗ್ ಕಾಲೇಜು. ಸೊ ಇದೇ ರೋಡಲ್ಲಿ ಹಲವಾರು ಗೌರ್ಮೆಂಟ್ ಆಫೀಸಸ್ ಇದೆ. ಐ ಥಿಂಕ್ RBI ಇದೆ ಇಲ್ಲಿ ಮುಂದೆ. ಹಾಗೆ ಮುಂದೆ ನಮ್ಮ ಕಮಿಷನರ್ ಆಫೀಸ್ ಕೂಡ ಇದೆ, ಆಯುಕ್ತರ ಕಚೇರಿ ಕೂಡ ಇದೆ. ಸೊ ಇದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ನಮಗೆ SP ರೋಡ್ ಕೂಡ ಸಿಗುತ್ತೆ. ಸೊ ಈಗ ನೋಡ್ಬೋದು, ನಮ್ಮ ಮುಂದೆ ನಮ್ಮ ಕೆಂಪೇಗೌಡರು ಹಾಕಿದಂತಹ ಗೋಪುರ ಕಾಣುತ್ತೆ. ಸೊ ಈ ಗೋಪುರ ಬಂದು ನಮ್ಮ BBMPಯ ಲಾಂಛನ ಕೂಡ ಹೌದು. ಸೊ ಇದು ಒಂದು ಗೋಪುರ. ಸೊ ಈ ಥರ ಇನ್ನೂ ಗೋಪುರಗಳಿದ್ದಾವೆ ಸುತ್ತ, ಬೆಂಗಳೂರು ಸುತ್ತ ಇದೆ. ಆ್ಯಂಡ್ ಇದೇ ರೋಡಲ್ಲಿ ಒಂದು ವೆರಿ ವಿಶೇಷತೆ ಇದೆ, ಏನಂತ ತೋರಿಸ್ತೀನಿ ಬನ್ನಿ ಮುಂದೆ. ಸೊ ವಿಶೇಷ ಏನಪ್ಪ ಅಂದರೆ, ನನ್ನ ಲೆಫ್ಟ್ ಸೈಡ್ ನಿಮಗೆ ಕಾಣಿಸ್ತಾ ಇದೆ, ಇದು BBMP ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಇದು. ಸೊ ಹೀಗೆ ಮುಂದೆ ಬಂದರೆ, ಸೊ ಈ ಸಿಗ್ನಲ್ ಕಾಣಿಸಿದೆಯಲ್ಲ, ಈ ಸಿಗ್ನಲ್ಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ.
ಸೊ ವೆರಿ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಕೂಡ ಇದೆ. ಸೊ ಇದು ನಮ್ಮ ಬೆಂಗಳೂರಿನ ಫಸ್ಟ್ ಎವರ್ ಸಿಗ್ನಲ್ ಆಗಿತ್ತು. ಸೊ ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಮುಂದೆ, ದಟ್ ಈಸ್ ದ ಫಸ್ಟ್ ಎವರ್ ಸಿಗ್ನಲ್. ಸೊ ಈ ಸದ್ಯಕ್ಕೆ ಅದು ಡಮ್ಮಿ ಆಗಿಟ್ಟಿದ್ದಾರೆ. ಸೊ ಅದರ ಪಕ್ಕದಲ್ಲಿರೋದು ವರ್ಕ್ ಆಗ್ತಾ ಇದೆ. ಬಟ್ ಯಾ, ದಿಸ್ ಇಸ್ ದ ಫಸ್ಟ್ ಸಿಗ್ನಲ್ ಫಾರ್ ಬೆಂಗಳೂರು. ಇಂತೂ ಎಸ್ ಪಿ ರೋಡ್ ಬಂದೇ ಬಿಟ್ಟಿತ್ತು. ಬಟ್ ಇವಾಗ ಮೇನ್ ಚಾಲೆಂಜ್ ಇರೋದು ಇಲ್ಲಿ ಪಾರ್ಕಿಂಗ್ನ ಹುಡ್ಕೋದು. ಸೊ ಜನರಲಿ ಎಸ್ ಪಿ ರೋಡಲ್ಲಿ ಪಾರ್ಕಿಂಗ್ ಸಿಗೋದು ತುಂಬಾ ಕಷ್ಟ ಇದೆ. ಈವನ್ ಟೂ ವೀಲರ್ಸ್ ಕೂಡ ತುಂಬ ಕಷ್ಟ. ನೋಡೋಣ ಎಲ್ಲಿ ಹೇಗೆ ಪಾರ್ಕಿಂಗ್ ಸಿಗುತ್ತೆ ಅಂತ. ಅಟ್ಲೀಸ್ಟ್ ನಮ್ಮ ಪ್ರಯತ್ನ ಅಂತೂ ಮಾಡೋಣ. ಸಿಕ್ತು. ಆಮೇಲೆ ನಾನು ಬಂದಿದ್ದ ಕೆಲಸ ಕೂಡ ಆಯಿತು. ಇವನ್ ದೋ ಐ ಡಿಡ್ಂಟ್ ಗೆಟ್ ಆಲ್ ದ ಆಕ್ಸೆಸರೀಸ್, ಅಟ್ಲೀಸ್ಟ್ ಸಿಕ್ಕಿರೋ ಕೆಲವೊಂದು ಆಕ್ಸೆಸರೀಸ್ ಅಂತೂ ಆಗಿದೆ. ಸೊ ಯಾ, ದಿಸ್ ಈಸ್ ಆ್ಯಕ್ಚುಲಿ ದ ಎಸ್ ಪಿ ರೋಡ್. ಒಂದು ಲ್ಯಾಪ್ಟಾಪ್ದು ಇಶ್ಯೂ ಇತ್ತು, ಅದನ್ನು ಫಿಕ್ಸ್ ಮಾಡಿಕೊಂಡೆ ಫೈನಲಿ. ಆ್ಯಂಡ್ ಯಾವುದೋ ಒಂದು ಕಾರ್ಡ್ ರೀಡರ್ ಬೇಕಿತ್ತು, ಅದು ಕೂಡ ಸಿಕ್ಕಿದೆ. ಕೆಲವರು ಇದನ್ನು ರೆಕಗ್ನೈಸ್ ಮಾಡ್ಬೋದು ಈ ಜಾಗ ಯಾವುದು ಅಂತ. ಸೊ ಒಂದು ಕ್ವಿಕ್ ವಾಕ್, ಲೆಟ್ಸ್ ಟೇಕ್ ಅ ಕ್ವಿಕ್ ವಾಕ್. And try to go through SP Road. ಸೊ ಜನರಲಿ ನೀವು ಇಲ್ಲಿ ನಡ್ಕೊಂಡ್ರೆ ಕೇಳ್ತಿರ್ತಾರೆ ಆ ರಿಪೇರಿಗೆ ಈ ರಿಪೇರಿ ಅಂತ. ಸೊ ಆಲ್ಮೋಸ್ಟ್ 1.5 hour ಸ್ಪೆಂಡ್ ಮಾಡಿದೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು. ಬಡಿಯಾ. ಸೊ ಈಗ ಇಲ್ಲೆಲ್ಲ ಮೇನು ಫೇಮಸ್ಸು ಅಂದರೆ ಗಲ್ಲಿಗಳು ನೋಡ್ಬೋದು. ಇಲ್ಲಿ ಫುಲ್ ಮುಂದೆ ಇರೋದು ಎಲ್ಲ ಏನಿದೆ, ಎವ್ರಿ ಸಿಂಗಲ್ ಥಿಂಗ್ ಈಸ್ ಎಲೆಕ್ಟ್ರಾನಿಕ್ಸ್. ನಿಮ್ಮ ಲ್ಯಾಪ್ಟಾಪ್ಸ್ ಇರ್ಬೋದು, ಕ್ಯಾಮ್ರಾಸ್ ಇರ್ಬೋದು, ಮೊಬೈಲ್ ಇರ್ಬೋದು, ಎಲ್ಲ ಸಿಗುತ್ತೆ, ರಿಪೇರಿಂಗ್ ಮಾಡ್ತಾರೆ. ಯಾ, ನನಗನ್ಸ್ದಾಗೆ ಕೆಲವೊಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು, ಇನ್ನು ಕೆಲವೊಂದು ಆನ್ಲೈನಲ್ಲಿ ತೊಗೊಂಡ್ರೆ ಬೆಟರ್ ಅನಿಸುತ್ತೆ. ಲೈಕ್ ಮೈಕ್ರೋಫೋನ್ಸ್ ಇದೆಲ್ಲ ಆನ್ಲೈನ್ ತೊಗೊಳ್ಳಿ. ಅಡಾಪ್ಟರ್ಸ್ ಏನಾದರೂ ಇದ್ದರೆ ಇಲ್ಲಿ ಸಿಗ್ತಿಲ್ಲ ಗೋಪ್ರೋದು, ಬಟ್ ಅದರ್ ಥಿಂಗ್ಸ್ ಯು ಆರ್ ಗೆಟಿಂಗ್, ಯು ಕ್ಯಾನ್. ಅದು ಬಿಟ್ಟು ಲ್ಯಾಪ್ಟಾಪ್ಸ್ ರಿಪೇರ್ ಮಾಡಿಸ್ಬೇಕಂದ್ರೆ ಐ ಥಿಂಕ್ ದಿಸ್ ಇಸ್ ಬೆಟರ್. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಫೈಂಡ್ ದ ರೈಟ್ ಪ್ಲೇಸ್. ಸೊ ದಟ್ಸ್ ಒನ್ ಥಿಂಗ್. ಬಟ್ ಅಪಾರ್ಟ್ ಫ್ರಮ್ ದಟ್ ನಿಮ್ಗೆ ಏನೇನು ಬೇಕು ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ಆ್ಯಂಡ್ ಅಕಸ್ಮಾತ್ ನಿಮಗೆ ಟೈಮ್ ಪಾಸ್ ಮಾಡಬೇಕು ಅಂದರೆ you can also consider this place. ಬಟ್ ಓನ್ಲಿ ಇಶ್ಯೂ ನಾನು ಹೇಳ್ದಂಗೆ ನಿಮಗೆ ಸಿಗೋದು ಪ್ರಾಬ್ಲಮ್ ಇರುತ್ತೆ, ಪಾರ್ಕಿಂಗು. ಅದು ಬಿಟ್ಟು ಎವ್ರಿಥಿಂಗ್ ಇಸ್ ಗುಡ್. ಸೊ ನಾನು ಮೈಕ್ರೋಫೋನಿಗೆ ನೋಡಿದೆ, ಯಾವುದು ನನಗೆ ಸೂಟ್ ಆಗುವಂಥ ನಾಯ್ಸ್ ಕ್ಯಾನ್ಸಲೇಷನ್ ಯಾವುದೂ ಸಿಕ್ಕಿಲ್ಲ. ಸೊ ನೋಡೋಣ, ಇದನ್ನು ಆನ್ಲೈನಲ್ಲಿ ತೊಗೊತೀನಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಬೇಕಾಗಿರೋದು ಎಲ್ಲ ನನಗೆ ಆಲ್ರೆಡಿ ಸಿಕ್ಕಿದೆ. ಆ್ಯಂಡ್ ಆಲ್ಸೋ ನಿಮಗೆ ಒಂದು ಕ್ವಿಕ್ ಟೂರ್ ಕೊಡ್ತಾಯಿದ್ದೀನಿ. ನಿಮ್ಗೆ ಏನೇನು ಬೇಕು ಎಲ್ಲ ಇಲ್ಲಿ ಇದೆ, ಒಂದೇ ರೋಡಲ್ಲಿ. ಹಿಂಗೆ ಈ ರೋಡಿನೂ ತುಂಬ ಮುಂದೆ ಹೋಗುತ್ತೆ. ನಾನು ಫುಲ್ ಹೋಗಲ್ಲ, ಬಟ್ ಜಸ್ಟ್ ಟೇಕಿಂಗ್ ಯು ಟು ಸಮ್ ಆಫ್ ದ ಪ್ಲೇಸಸ್. Yes, that is SP Road to all of you. ಜನ ಬರ್ತಾ ಇರ್ತಾರೆ, ಬಟ್ ಸ್ಟಿಲ್. ಸೊ ಇಂತೂ ಕೆಲಸ ಮುಗೀತು. ನಂಗೆ ಗೊತ್ತಿಲ್ಲ ವಾಯ್ಸ್ ಎಲ್ಲಿವರೆಗೂ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ನಾವು ಲೆಟ್ಸ್ ಗೋ ಬ್ಯಾಕ್ ಟು ಹೋಮ್. ಮಳೆ ಬರೋ ಥರ ಆಗಿದ್ದಾರೆ. ಸೊ ಮಳೆ ಬರೋ ಮುಂಚೆ ಮನೆ ಸೇರ್ಕೊಳ್ಳೋದು ಒಳ್ಳೆಯದು, ಏನಂತೀರ? ಸೊ ಯಾ, ದ್ಯಾಟ್ ವಾಸ್ ದ SP Road ಫಾರ್ ಆಲ್ ಆಫ್ ಯು.
120 ಅದು ಒಂದು ಪಾರ್ಕಿಂಗ್ ಸಿಕ್ಕಿತ್ತು ದೇವ್ರ ಕೈಯಿಂದ. ಈಗ ಗೋ ಬ್ಯಾಕ್. ಟ್ರಾಫಿಕಲ್ಲಿ ಸಿಗಾಕೊಂಡಿರ್ಬೇಕಾರೆ ಏನು ನೋಡಿದೆ ನೋಡಿ ಲೆಫ್ಟಲ್ಲಿ. ಏನೇ ಹೇಳಿ ಅಂಬಾಸಿಡರ್ ಆಗಿನ ಕಾಲದ ಥರ ಗಾಡಿ ಇವಾಗ ಬರಲ್ಲ. ಏನಂತೀರ? ಅದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಐ ಥಿಂಕ್ ಡಿಫ್ರೆನ್ಸ್ ಅವ್ರದ್ದು ಗಾಡಿ, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅಲ್ಲಿಗೆ ನಮ್ಮ ವ್ಲಾಗ್ನ ಮುಗಿಸೋ ಟೈಮ್ ಆಗೋಗಿದೆ. ಸೊ ಹೆಬ್ಬಾಳ್ ಫ್ಲೈಓವರ್ ಬರ್ಬೇಕಾದ್ರೆ ಆಲ್ಮೋಸ್ಟ್ ಮಳೆ ಆಗೋಗ್ಬಿಟ್ಟಿತ್ತು ಅಲ್ಲಿ. ಸೊ ಫ್ಲೈಓವರಲ್ಲಿ ಒಂದು ದೊಡ್ಡ ಲೇಕೆ ಒಂದು ಫಾರ್ಮೇಷನ್ ಆಗಿಬಿಟ್ಟಿತ್ತು. ಸೊ ಅದನ್ನು ಹಾಗೂ ಹೀಗೂ ಪಾರ್ ಮಾಡಿಕೊಂಡು ಕ್ರಾಸ್ ಆಗಿ ಬರೋ ಅಷ್ಟೊತ್ತಲ್ಲಿ ಸುಸ್ತಾಗಿ ಹೋಗಿತ್ತು. ಸೊ ಅಲ್ಲಿಗೆ ನಮ್ಮ ವ್ಲಾಗ್ನ ಮುಗಿಸೋ ಟೈಮ್ ಆಗಿದೆ. ಸೊ ಆ್ಯಸ್ ಆಲ್ವೇಸ್ ಎಲ್ಲೇ ಇರಿ, ಹೇಗೆ ಇರಿ, ಹ್ಯಾಪಿ ಆಗಿರಿ, ನಿಮ್ಗೆ ಏನು ಬೇಕು ಲೈಫಲ್ಲಿ ಅದನ್ನು ಮಾಡ್ಕೊಂಡಿರಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೂ ಪುಷ್ ಅ ಲೈಕ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮತ್ತೆ ಸಿಗೋಣ. ಟಾಟಾ, ಬಾಯ್.